ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಇವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೇಜ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಪ್ರೋಮೋನ ಕೂಡ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್. ಹಾಗೇನೆ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಹಾಗೇನೆ ಧನುಷ್ ಗೌಡ ಇವರಿಬ್ಬರಿಗೂ ಕೂಡ ಒಂದು ಫೈನಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಟಾಸ್ಕ್ ಏನಿದೆ ಫಜಲ್ ಟಾಸ್ಕ್ ಆಗಿರುತ್ತೆ. ಈ ಒಂದು ಫಜಲ್ ಅನ್ನ ಯಾರು ಮೊದಲು ಸಾಲ್ವ್ ಮಾಡಿ ಅಲ್ಲೊಂದು ಹಗ್ಗವನ್ನು ಇಟ್ಟಿರ್ತಾರೆ, ಅದನ್ನ ಕಟ್ ಮಾಡ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ. ಅಂದ್ರೆ ಆ ಹಗ್ಗವನ್ನ ಕಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಧನುಷ್ ಅವರು ಕಟ್ ಮಾಡಿದ್ರೆ ಧನುಷ್ ಕ್ಯಾಪ್ಟನ್ ಅಂತ ಹೇಳಿ ಬರುತ್ತೆ. ಅದೇ ಅಶ್ವಿನಿ ಅವರು ಕಟ್ ಮಾಡಿದ್ರೆ ಅಲ್ಲಿ ಅಶ್ವಿನಿ ಕ್ಯಾಪ್ಟನ್ ಅಂತ ಬರುತ್ತೆ. ಸೊ ಆ ರೀತಿಯಾಗಿರುವಂತಹ ಬ್ಯಾನರ್ ಗಳು ಇರ್ತವೆ. ಹಗ್ಗವನ್ನ ಕಟ್ ಮಾಡಿದಾಗ ಆ ಬ್ಯಾನರ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಗೇಮ್ ಅನ್ನ ರೆಡಿ ಮಾಡಿರ್ತಾರೆ. ಫಜಲ್ ಅನ್ನ ಸಾಲ್ವ್ ಮಾಡಿದ ನಂತರನೇ ಅದನ್ನ ಹೋಗಿ ಕಟ್ ಮಾಡಬೇಕಾಗಿರುತ್ತೆ. ಬಟ್ ಫಜಲ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಅಲ್ಲಿ ಕೆಲವೊಂದಿಷ್ಟು ಹಲಗೆಗಳಿರ್ತವೆ ಅಥವಾ ಆ ಫಜಲ್ ನ ತುಂಡುಗಳಿರ್ತವೆ. ಸೊ ಅದನ್ನ ಅಲ್ಲೇನೆ ಮೂವ್ಮೆಂಟ್ ಮಾಡಿನೇ ಅದನ್ನ ಸರಿ ಮಾಡ್ಬೇಕಾಗಿತ್ತೆ. ಅಂದ್ರೆ ಪಜಲ್ ಅನ್ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಅದರ ಹೊರತಾಗಿ ಅಲ್ಲಿಂದ ಹೊರಗಡೆ ತೆಗೆಯೋ ರೀತಿನಲ್ಲಿ ಇಲ್ಲ. ಆ ಚೌಕಾಕಾರದ ಒಂದು ಹಲಗೆ ಇದೆ, ಅದರ ಹೊರಗಡೆ ತೆಗೆಯೋ ರೀತಿ ಇರೋದಿಲ್ಲ. ಬಟ್ ಇಲ್ಲಿ ಗೇಮ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಧನುಷ್ ಅವರು ಈ ಟಾಸ್ಕ್ ಅನ್ನ ಅಂದ್ರೆ ಈ ಪಜಲ್ ಅನ್ನೇನೋ ಬೇಗನೆ ಸಾಲ್ವ್ ಮಾಡ್ತಾರೆ, ಹಾಗೇನೆ ಹಗ್ಗವನ್ನ ಕೂಡ ಕಟ್ ಮಾಡ್ತಾರೆ. ಎಲ್ಲರೂ ಕೂಡ ಧನುಷ್ ಅವರನ್ನೇ ಕ್ಯಾಪ್ಟನ್ ಅಂತ ಹೇಳಿ ಸಖತ್ ಖುಷಿ ಕೂಡ ಆಗಿದ್ರು. ಬಟ್ ಇದಾದ ನಂತರ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಆ ಪಜಲ್ ಏನಿದೆ ಸೊ ಅದನ್ನ ಹಲಗೆಯಿಂದ ಹೊರಗಡೆ ತೆಗೆಯೋ ರೀತಿ ಇರ್ಲಿಲ್ಲ ಅಂತ ಹೇಳಿ. ಬಟ್ ಧನುಷ್ ಅವರು ಇದನ್ನ ಹೊರಗಡೆ ತೆಗೆದಿರೋದು ಕ್ಲಿಯರ್ ಆಗಿನೇ ಕಾಣಿಸಿದ್ದಾರೆ ಕ್ಯಾಮ್ರಾದಲ್ಲಿ. ಪ್ರೋಮೋದಲ್ಲೂ ಕೂಡ ಕ್ಲಿಯರ್ ಆಗಿನೇ ಕಾಣಿಸಿದ್ದಾರೆ. ಸೊ ಹೀಗಾಗಿನೇ ಬಿಗ್ ಬಾಸ್ ಇಲ್ಲಿ 3 ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಚಾನ್ಸ್ ಇದೆ. ಮೊದಲನೇದು, ಇವಾಗ ಏನ್ ಕ್ಯಾಪ್ಟನ್ಸಿ ಅಂತ ಧನುಷ್ ಅವ್ರಿಗೆ ಸಿಕ್ಕಿದ್ಯೋ ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಗೇಮ್ ಅನ್ನ ಶುರು ಮಾಡೋದು. ಅಂದ್ರೆ ಇವಾಗ ಹೊಸದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಸೋದು. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಧನುಷ್ ಅವರ ಕ್ಯಾಪ್ಟನ್ಸಿ ಏನಿದೆ ಸೊ ಅದನ್ನ ವಾಪಸ್ ತಗೊಳ್ಳೋದು. ಇನ್ನು ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ಧನುಷ್ ಅವರ ಕ್ಯಾಪ್ಟನ್ಸಿನ ಕ್ಯಾನ್ಸಲ್ ಮಾಡಿ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಸಿನ ಕೊಡೋದು. ಸೊ ಹೀಗಾಗಿನೇ ತುಂಬಾ ಜನರಿಗೆ ಇವಾಗಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ಈ ಒಂದು ಪಜಲ್ ಅನ್ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಧನುಷ್ ಗೌಡ ಅವರು ಪಜಲ್ ಅನ್ನ ಸಾಲ್ವ್ ಮಾಡ್ತಾ ಇದ್ದ ಹಾಗೇನೆ ಅಶ್ವಿನಿ ಗೌಡ ಅವರು ಗೇಮ್ ಆಡೋದನ್ನ ಅಲ್ಲಿಗೆನೆ ಸ್ಟಾಪ್ ಮಾಡಿದ್ದಾರೆ. ಅವರು ಫಜಲ್ ಅನ್ನ ಸಾಲ್ವ್ ಮಾಡಿಲ್ಲ, ಹಾಗೇನೆ ಹಗ್ಗವನ್ನ ಕೂಡ ಕಟ್ ಮಾಡಿಲ್ಲ. ಸೊ ಇದರರ್ಥ ಇವಾಗ ಧನುಷ್ ಅವರು ಕ್ಯಾಪ್ಟನ್ಸಿ ವಾಪಸ್ ಹೋದ್ರು ಕೂಡ ಅದನ್ನ ಅಶ್ವಿನಿ ಅವರಿಗೆ ಕೊಡೋದಂತೂ 100% ಸಾಧ್ಯ ಇಲ್ಲ. ಆ ರೀತಿಯಾಗಿ ಕೊಟ್ಟರಂತೂ ಕ್ಲಿಯರ್ ಆಗೋದು ಎವಿಡೆನ್ಸ್ ಆಗಿ ಕಾಣಿಸುತ್ತೆ ಮೋಸ ಅನ್ನೋ ರೀತಿನಲ್ಲೇ. ಹಾಗೇನೆ ಅಶ್ವಿನಿ ಅವರನ್ನ ಕ್ಯಾಪ್ಟನ್ ಮಾಡೋದ್ ಸಲುವಾಗಿನೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮತ್ತೆ ಅದೇ ರೀತಿಯಾಗಿ ಅನ್ಸುತ್ತೆ ಕೂಡ. ಸೊ ಅದು ತುಂಬಾನೇ ನೆಗೆಟಿವ್ ಆಗಬಹುದು. ಇವಾಗ ಫಿನಾಲೆ ಬೇರೆ ತುಂಬಾನೇ ಹತ್ರದಲ್ಲಿ ಇರೋದ್ರಿಂದ ಈ ರೀತಿ ಎಡವಟ್ಟನ್ನ ಬಿಗ್ ಬಾಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದೀನಿ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಬಿಗ್ ಬಾಸ್ ತಂಡಕ್ಕೆ ಅದು ತುಂಬಾನೇ ನೆಗೆಟಿವ್ ಆಗಿ ಬರುತ್ತೆ. ಸೊ ಹೀಗಾಗಿ ಇವಾಗಿರುವಂತಹ ಸಿಚುವೇಶನ್ ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕಳೆದ ಸೀಸನ್ ಅನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಧನರಾಜ್ ಆಚಾರ್ ಅವರು ಕೂಡ ಅಷ್ಟೇನೆ, ಇನ್ನೇನು ಫಿನಾಲೆ ಹತ್ರ ಬಂತು ಅನ್ನುವಂತಹ ಸಮಯದಲ್ಲಿ ಕ್ಯಾಪ್ಟನ್ಸಿನ ಪಡ್ಕೊಂಡಿದ್ರು, ನಂತರ ಅದನ್ನ ಕಳ್ಕೊಂಡಿದ್ರು ಕೂಡ. ಅಂದ್ರೆ ನೇರವಾಗಿ ಫಿನಾಲೆಗೆ ಅವರಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ, ಕಷ್ಟ ಆಗಿತ್ತು. ಹನುಮಂತಪ್ಪ ಅವರು ಟಿಕೆಟ್ ಫಿನಾಲೆನ ವಿನ್ ಆಗಿದ್ರು. ಬಟ್ ಕೊನೆಯ ವಾರದ ಕ್ಯಾಪ್ಟನ್ ಆಗಿ ಅವರು ಕೂಡ ಫಿನಾಲೆಗೆ ಎಂಟ್ರಿ ಆಗೋ ಅವಕಾಶ ಧನರಾಜ್ ಆಚಾರ್ ಅವರಿಗಿತ್ತು. ಬಟ್ ಸ್ಟಿಲ್ ಅದನ್ನ ಅವರು ಕಳ್ಕೊಂಡಿದ್ರು ಕಳೆದ ಸೀಸನ್ ಅಲ್ಲಿ. ಸೇಮ್ ಅದೇ ರೀತಿಯಾಗಿ ಈ ಸಲ ಕೂಡ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ, ಅದು ಧನುಷ್ ಅವರಿಗೆ. ಸೊ ಕಳೆದ ಬಾರಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಧನರಾಜ್ ಅವರು ಅವರ ಕ್ಯಾಪ್ಟನ್ಸಿನ ಯಾವ ರೀತಿಯಾಗಿ ವಾಪಸ್ ತಗೊಂಡಿದ್ರು, ಸೇಮ್ ಅದೇ ರೀತಿಯಾಗಿ ಇಲ್ಲಿ ಧನುಷ್ ಅವರ ಕ್ಯಾಪ್ಟನ್ಸಿನ ಕೂಡ ವಾಪಸ್ ತಗೊಳ್ತಾರೆ. ಹಾಗೇನೆ ಈ ವಾರ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇರೋದಿಲ್ಲ ಅನ್ನೋ ರೀತಿನಲ್ಲೇನೆ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇರುವಂತದ್ದು. ಹಾಗೇನೆ ಗೇಮ್ ಅನ್ನ ರೀಸ್ಟಾರ್ಟ್ ಮಾಡುವಂತಹ ವಿಷಯಕ್ಕೆ ಬರೋದಾದ್ರೆ, ಈ ರೀತಿಯಾಗಿ ಈ ಹಿಂದೆ ಯಾವ ಸೀಸನ್ ಅಲ್ಲೂ ಕೂಡ ಆಗಿಲ್ಲ. ಹಾಗೇನೆ ಗೇಮ್ ಅನ್ನ ಯಾವುದೇ ಒಂದು ಗೇಮ್ ಆಗಿರ್ಲಿ ಅದನ್ನ ರೀಸ್ಟಾರ್ಟ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಯಾವತ್ತೂ ಕೂಡ ಹೇಳೇ ಇಲ್ಲ. ಸೊ ಹೀಗಾಗಿ ಇವಾಗ ಗೇಮ್ ಅನ್ನ ರೀಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ, ಅದು ಕೂಡ ಸ್ವಲ್ಪ ಅಶ್ವಿನಿ ಅವರಿಗೆ ಇನ್ನೊಂದು ಚಾನ್ಸ್ ಅನ್ನ ಕೊಡೋದಕ್ಕೋಸ್ಕರನೇ ಆ ರೀತಿಯಾಗಿ ಮಾಡಿರುವಂತಹ ರೀತಿನಲ್ಲಿ ಕಾಣಿಸುತ್ತೆ. ಅಥವಾ ಧನುಷ್ ಅವರ ತಪ್ಪು ಮಾಡಿದ್ರೆ ಅದೇನು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಲರ್ಸ್ ಕನ್ನಡದವರು ಕನ್ಸಿಡರ್ ಮಾಡ್ತಾರೆ ಅನ್ನೋ ರೀತಿನಲ್ಲೂ ಕೂಡ ಚರ್ಚೆ ಆಗಬಹುದು. ಸೊ ಹೀಗಾಗಿ ಬೆಟರ್ ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇಲ್ದೇನೆ ಈ ಒಂದು ಕ್ಯಾಪ್ಟನ್ಸಿನೇ ಕ್ಯಾನ್ಸಲ್ ಮಾಡಿ, ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರಲ್ಲಿ ಸರ್ವೈವ್ ಆದವರು ಮುಂದಿನ ವಾರಕ್ಕೆ ಹೋಗ್ತಾರೆ. ಹಾಗೆಯೇ ಮುಂದಿನ ವಾರ ಡೈರೆಕ್ಟ್ ಆಗಿ ಎಲ್ರಿಗೂ ಕೂಡ ಇಂಡಿವಿಜುವಲ್ ಟಾಸ್ಕ್ ಅನ್ನ ಕೊಡಬಹುದು. ಸೊ ಅದರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೋ ಅವ್ರಿಗೂ ಕೂಡ ಫಿನಾಲಿನ ಅದರಲ್ಲಿ ಯಾರು ಸರ್ವೈವ್ ಆಗ್ತಾರೋ ನಾಮಿನೇಷನ್ ಇಂದ, ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ ರೀತಿನಲ್ಲೇನೆ ಆಗುತ್ತೆ. ಅವರು ನೇರವಾಗಿ ಇದಕ್ಕೆ ಹೋಗ್ತಾರೆ, ಏನಂದ್ರೆ ಫಿನಾಲೆಗೆ ಹೋಗ್ತಾರೆ. ಬಟ್ ಮುಂದಿನ ವಾರದಲ್ಲಿ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಇರೋದಿಲ್ಲ. ಬಟ್ ಮುಂದಿನ ವಾರದಲ್ಲಿ ಯಾರೆಲ್ಲ ನಾಮಿನೇಷನ್ ಇಂದ ಪಾರಾಗ್ತಾರೋ ಅವರಂತೂ ನೇರವಾಗಿ ಫಿನಾಲೆ ತಲುಪೋದಂತೂ ಪಕ್ಕ ಅಂತ ನನ್ನ ಅನಿಸಿಕೆ. ಫಿನಾಲೆ ತಲುಪ್ತಾರೆ ಕೂಡ, ಅನಿಸಿಕೆ ಅಂತಲ್ಲ, 100% ತಲುಪ್ತಾರೆ ಕೂಡ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಈ ವಾರ ಕ್ಯಾಪ್ಟನ್ ಧನುಷ್ ಅವರು ಆಗಿದ್ರು, ಬಟ್ ಅದನ್ನ ವಾಪಸ್ ತಗೊಳ್ತಾರೆ ಬಿಗ್ ಬಾಸ್. ಹಾಗೆಯೇ ಅದನ್ನ ಅಶ್ವಿನಿ ಅವರಿಗೆ ಹ್ಯಾಂಡ್ ಓವರ್ ಮಾಡೋದು 99.99% ಡೌಟೇನೆ. ಆ ರೀತಿಯಾಗಿ ಹ್ಯಾಂಡ್ ಓವರ್ ಮಾಡಿದ್ರೆ 100% ಅದು ಬೇಕಂತಾನೆ ಮಾಡಿದ್ದು ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಹೀಗಾಗಿ ಆ ರೀತಿಯಾಗಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೇಮ್ ಅನ್ನು ಕೂಡ ರೀಸ್ಟಾರ್ಟ್ ಮಾಡೋದಿಲ್ಲ, ಧನುಷ್ ಅವರ ಕ್ಯಾಪ್ಟನ್ಸಿ ಹೋಗುತ್ತೆ.
ಇವಾಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ಹೆಂಗಿದಾರೋ ಹಂಗೇನೆ ಇರ್ತಾರೆ. ಮೊದಲನೇ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಇನ್ನೂ ತನಕ ಯಾರು ಆಯ್ಕೆ ಆಗೋದಿಲ್ಲ. ಸೊ ಇದು ನನ್ನ ಒಪಿನಿಯನ್, ಹಾಗೆಯೇ ನನಗೆ ಇದರ ಬಗ್ಗೆ ಇರುವಂತಹ ಒಂದು ಪ್ರಿಡಿಕ್ಷನ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಸೊ ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು. ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ ಮಾಡಿದ್ರೆ ಅದು ಸರಿಯಾದ ನಿರ್ಧಾರನ, ಅಥವಾ ಈ ಒಂದು ಗೇಮನ್ನ ಆಡಿಸಿ ಅವಾಗ ಯಾವ್ದಾದ್ರು ಒಬ್ಬರನ್ನ, ಅಂದ್ರೆ ಧನುಷ್ ಅಥವಾ ಅಶ್ವಿನಿ ಇಬ್ಬರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಮಾಡೋದು ಸರಿಯಾದ ನಿರ್ಧಾರ ಆಗಿರತ್ತಾ? ನಿಮ್ಮ ಅನಿಸಿಕೆಯನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಫಜಲ್ ಟಾಸ್ಕ್. ಸೊ ಫಜಲ್ ಅಂತ ಬಂದ್ರೆ ಅಶ್ವಿನಿ ಅವರು ತುಂಬಾನೇ ಕಷ್ಟ ಪಡ್ತಾರೆ ಅನ್ನೋದು ಅಶ್ವಿನಿ ಅವ್ರಿಗೂ ಕೂಡ ಗೊತ್ತು, ಬಿಗ್ ಬಾಸ್ಗೂ ಕೂಡ ಗೊತ್ತು. ಧನುಷ್ ಅವರು ಅದರಲ್ಲಿ ತುಂಬಾನೇ ಫಾಸ್ಟ್ ಇದ್ದಾರೆ ಅಂತ ಹೇಳಿ ಬಿಗ್ ಬಾಸ್ಗೂ ಕೂಡ ಗೊತ್ತು. ಸೊ ಹೀಗಾಗಿ ಈ ಗೇಮ್ ಧನುಷ್ ಅವರಿಗೆ ಸ್ವಲ್ಪ ಫೇವರ್ ಆಗೋ ರೀತಿನಲ್ಲೇನೆ ಇತ್ತು. ಇಬ್ಬರಿಗೂ ಕೂಡ ಚೆನ್ನಾಗಿ ಬರುವಂತಹ, ಅಥವಾ ಇಬ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಬ್ಯಾಲೆನ್ಸ್ ಆಗಿರುವಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಒಂದು ರೀತಿಯಾಗಿ ವ್ಯಾಲಿಡ್ ಆಗಿರ್ತಾ ಇತ್ತು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಅನ್ಸುತ್ತೆ. ಒಟ್ಟಾರೆಯಾಗಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.